ಧರೆಗಿಳಿದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಸುಮಾರು 9 ತಿಂಗಳ ಕಾಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಕಳೆದು ಇವತ್ತು ಅಂದ್ರೆ 19 ಮಾರ್ಚ್ 2025ರಂದು ಇಳೆಯನ್ನ ಸ್ಪರ್ಶಿಸ್ತಾರೆ. ಸ್ಪೇಸ್ ಒಂದು ಅಂತಿಮ ಗಡಿ ರೇಖೆ. ಸುನಿತಾ ವಿಲಿಯಮ್ಸ್ಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ಮರಳೋದು ಕೇವಲ ಲ್ಯಾಂಡಿಂಗ್ ಆಗಿರಲಿಲ್ಲ, ಇದೊಂದು ನಿಖರವಾದ ವೈಜ್ಞಾನಿಕ ಕುಶಲತೆ ಆಗಿತ್ತು. ಅವರ ಮಿಷನ್ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಆ ಜ್ಞಾನವನ್ನ ಭೂಮಿಗೆ ತರೋದು. ಭೂಮಿಗೆ ಬರುವ ಅವರ ಪ್ರಯಾಣ ಡಿ ಆರ್ಬಿಟ್ ಬರ್ನ್ ನಿಂದ ಆರಂಭ ಆಗುತ್ತೆ. ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ನಿಖರವಾಗಿ ಲೆಕ್ಕಾಚಾರ ಮಾಡಿದ ಹಾಗೆ ಅದರ ಇಂಜಿನ್ಗಳನ್ನ ಫೈರ್ ಮಾಡುತ್ತೆ, ಅದರ ಆರ್ಬಿಟಲ್ ವೆಲಾಸಿಟಿನ ಕಡಿಮೆ ಮಾಡುತ್ತೆ ಮತ್ತು ನಿಯಂತ್ರಿತವಾಗಿ ಇಳಿಯುವಿಕೆಯನ್ನ ಪ್ರಾರಂಭ ಮಾಡುತ್ತೆ. ಈ ಕುಶಲತೆ ಸ್ಪೇಸ್ ಕ್ರಾಫ್ಟ್ ನ ಪೆರಿಜಿಯನ್ನ ಕಡಿಮೆ ಮಾಡುತ್ತೆ. ರೀ ಎಂಟ್ರಿ ಸ್ಟ್ರಾಟಜಿನ ಅಂದ್ರೆ ರೀ ಎಂಟ್ರಿ ದಾರಿಯನ್ನ ಟಾರ್ಗೆಟ್ ಮಾಡಿತು. ಸೊ ದಿಸ್ ಇಸ್ ಅ ಕಾಂಪ್ಲೆಕ್ಸ್ ಮ್ಯಾನ್ಯೂವರ್ ರಿಕ್ವೈರಿಂಗ್ ಎಕ್ಸ್ಟ್ರೀಮ್ ಪ್ರಿಸಿಷನ್. ಸೊ ರೀ ಎಂಟ್ರಿ ಅನ್ನೋದು ಒಂದು ಉರಿಯುತ್ತಿರುವ ಧುಮುಕುವಿಕೆ ಹಾಗೆ. ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಅಪ್ಪರ್ ಅಟ್ಮಾಸ್ಫಿಯರ್ನ ತಲುಪಿದಾಗ ಫ್ರಿಕ್ಷನ್ ತೀವ್ರವಾದ ಎಕ್ಸ್ಟ್ರೀಮ್ ಹೀಟ್ ಅನ್ನ ಜನರೇಟ್ ಮಾಡುತ್ತೆ. ಸುಮಾರು 1600 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಹೀಟ್. ಇಷ್ಟೊಂದು ಹೆಚ್ಚು ಪ್ರಮಾಣದ ಹೀಟ್ ಎನರ್ಜಿಯನ್ನ ಆವಿಯಾಗಿಸ್ಲಿಕ್ಕೆ ಮತ್ತೆ ಹೀಟನ್ನ ಡೆಸಿಪೇಟ್ ಮಾಡಲಿಕ್ಕೆ ಸ್ಪೇಸ್ ಶಿಪ್ನ ವಿನ್ಯಾಸಗೊಳಿಸ್ತಾರೆ. ಸ್ಪೇಸ್ ಶಿಪ್ನ ಆಬ್ಲೇಟಿವ್ ಹೀಟ್ ಶೀಲ್ಡ್ ಕ್ರೂ ಮೆಂಬರ್ಸ್ನ ಪ್ರೊಟೆಕ್ಟ್ ಮಾಡಿತ್ತು. ಒಂದು ಪ್ಲಾಸ್ಮಾ ಶೀತ್ ಕ್ಯಾಪ್ಸುಲ್ನ ಸುತ್ತ ಇದ್ದ ಗ್ಯಾಸ್ ಅನ್ನ ಅಯನೈಸ್ ಮಾಡುತ್ತೆ. ಈ ಟೈಮಲ್ಲಿ ಕಮ್ಯುನಿಕೇಶನ್ ಸ್ವಲ್ಪ ಹೊತ್ತು ಡಿಸ್ರಪ್ಟ್ ಆಗುತ್ತೆ. ಈ ಸ್ಟೇಜ್ ತುಂಬಾ ಕ್ರಿಟಿಕಲ್ ಸ್ಟೇಜ್ ಆಗಿರುತ್ತೆ. ಆಸ್ಟ್ರೋನಾಟ್ಸ್ನ ಎಕ್ಸ್ಟ್ರೀಮ್ ಹೀಟ್ ನಿಂದ ಪ್ರೊಟೆಕ್ಟ್ ಮಾಡ್ತಾ ಇರೋದು ಈ ಹೀಟ್ ಶೀಲ್ಡ್ ಮಾತ್ರ. ಓಕೆ, ಪೀಕ್ ರೀ ಎಂಟ್ರಿ ಟೈಮಲ್ಲಿ ಸುನಿತಾ ಮತ್ತವರ ಕ್ರೂ ಗಮನಾರ್ಹವಾದ ಜಿ ಫೋರ್ಸ್ಗಳನ್ನ ಅನುಭವಿಸ್ತಾರೆ. ಸುಮಾರು 4G ವರೆಗೆ, ಅಂದ್ರೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಗಿಂತ 4 ಪಟ್ಟು ಹೆಚ್ಚು ಗುರುತ್ವಾಕರ್ಷಣೆ. ಇಷ್ಟು ಗ್ರಾವಿಟೇಷನಲ್ ಸ್ಟ್ರೆಸ್ ಅನ್ನ ಒಬ್ಬ ಮನುಷ್ಯನ ಸಹಿಷ್ಣುತೆಯನ್ನೇ ಪರೀಕ್ಷಿಸುತ್ತೆ. ಪ್ಯಾರಾಚೂಟ್ ಡಿಪ್ಲಾಯ್ಮೆಂಟ್ ಅಂಡ್ ಲ್ಯಾಂಡಿಂಗ್. ಭೂಮಿಗಿನ್ನು 10 ಕಿಲೋಮೀಟರ್ಗಳಷ್ಟಿರಬೇಕಾದ್ರೆ ಡ್ರೋಗ್ ಪ್ಯಾರಾಚೂಟ್ನ ನಿಯೋಜಿಸಲಾಗಿರುತ್ತೆ. ಇದು ಕ್ಯಾಪ್ಸುಲ್ನ ಸ್ಟೆಬಿಲೈಸ್ ಮಾಡುತ್ತೆ. ನಂತರ ಒಂದು 1000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದ ಮುಖ್ಯ ಪ್ಯಾರಾಚೂಟ್ನ ಇಳಿಯುವಿಕೆಯನ್ನು ನಿಧಾನಗೊಳಿಸುತ್ತೆ. ನಂತರ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಗಲ್ಫ್ ಆಫ್ ಮೆಕ್ಸಿಕೋ ತಾಲಹಸ್ಸೆ ಫ್ಲೋರಿಡಾದಲ್ಲಿ ಲ್ಯಾಂಡ್ ಆಗುತ್ತೆ. ಅಂದರೆ ಭಾರತದ ಕಾಲಮಾನದ ಪ್ರಕಾರ ಬುಧವಾರ ವೆಡ್ನೆಸ್ಡೇ 3:27 AM ಬಂದು ಧರೆಗಿಳಿತಾರೆ. ಸೊ ಆಸ್ಟ್ರೋನಾಟ್ಸ್ ಮುಖದಲ್ಲಿ ನಗು ಇರುತ್ತೆ. ರಿಕವರಿ ಟೀಮ್ಸ್ಗಳು ಸಹಾಯ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರ್ತವೆ. ಫೈನಲಿ ಪ್ರಪಂಚನೇ ಉದ್ಗಾರ ಹಾಡುತ್ತೆ, ವೆಲ್ಕಮ್ ಸುನಿತಾ. ಸುನಿತಾ ವಿಲಿಯಮ್ಸ್ ಮತ್ತವರ ರೀ ಎಂಟ್ರಿ ಜಸ್ಟ್ ಒಂದು ಲ್ಯಾಂಡಿಂಗ್ ಆಗಿರಲಿಲ್ಲ, ಇದೊಂದು ಡಾಟಾ ಪಾಯಿಂಟ್ ಆಗಿತ್ತು. ಅವರ ಈ ಮಿಷನ್ ನಿಂದ ಪಡೆದ ನಾಲೆಡ್ಜ್ನ ನೆಕ್ಸ್ಟ್ ಮೂನ್ ಮತ್ತೆ ಮಾರ್ಸ್ ಗ್ರಹಗಳ ಫ್ಯೂಚರ್ ಮಿಷನ್ಸ್ಗೆ ತುಂಬಾ ಉಪಯೋಗ ಮಾಡಿಕೋಬಹುದು. ಅವರ ಮರಳುವಿಕೆ ಡಾಟಾ ಡ್ರೈವನ್ ರಿಸರ್ಚ್ನ ಪ್ರಾಮುಖ್ಯತೆಯನ್ನ ಹೇಳುತ್ತೆ. ಇದರಿಂದ ಕಲೆಕ್ಟ್ ಮಾಡಿದಂತಹ ಡಾಟಾ ಮುಂದಿನ ಜನರೇಷನ್ ಆಸ್ಟ್ರೋನಾಟ್ಸ್ಗೆ ಇನ್ನೂ ಮುಂದುವರಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸುನಿತಾ ಅವರು ಭಾರತೀಯರಾಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಅವರ ಸೇಫ್ ಲ್ಯಾಂಡಿಂಗ್ ನಮ್ಗೆಲ್ಲರಿಗೂ ಸಮಾಧಾನ ತಂದಿದೆ. ಇದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ನ ನೋಡ್ಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.